ಇದು ನಾವು ನಿನ್ನೆ ಅವರಿಗೆ ತಿಳಿಸಿದಂಥ ಪ್ರೆಸೆಂಟೇಷನ್ಗಳು ಸಂಕ್ಷಿಪ್ತವಾಗಿ ಆದಷ್ಟು ಬೇಗ ನಿಮಗೆ ಇದನ್ನ ತಿಳಿಸುವಂತ ಪ್ರಯತ್ನ ಮಾಡ್ತೀವಿ. ಇವತ್ತು ನಮ್ಮ ಸರ್ಕಾರಗಳು ಮಾಡ್ತಾ ಇರುವಂತ ಪ್ರಯತ್ನ ಏನು ಅಂತಂದ್ರೆ ಟ್ರಾಫಿಕ್ ಅನ್ನ ಬಗೆಹರಿಸೋದಕ್ಕೆ ಸಮಸ್ಯೆ ಇರೋದೆಲ್ಲಿ ಅಂದ್ರೆ ನಾವು ರಸ್ತೆಯನ್ನ ಅಗಲಿಸೋದ್ರಿಂದ ಅಥವಾ ಹೊಸ ರಸ್ತೆಯನ್ನ ಮಾಡೋದ್ರಿಂದ ಟ್ರಾಫಿಕ್ ಸಮಸ್ಯೆ ಬಗೆಹರಿಯುತ್ತೆ ಅಂತ ನಾವು ಅನ್ಕೊಂಡಿದೀವಿ. ಆದ್ರೆ ವಿಶ್ವದಾದ್ಯಂತ ಗೊತ್ತಾಗಿದೆ ಟ್ರಾಫಿಕ್ ಸಮಸ್ಯೆ ಬಗೆಹರಿಯುವಂಥದ್ದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಿಂದ ರಸ್ತೆ ಜಾಸ್ತಿ ಮಾಡೋದ್ರಿಂದ ಅಲ್ಲ. ನಮ್ಮ ಓವರ್ ರಿಲಯನ್ಸ್ ಆನ್ ರೋಡ್ ಎಕ್ಸ್ಪ್ಯಾನ್ಷನ್ ಇವತ್ತಿನ ಸಮಸ್ಯೆ. ಇವತ್ತು ಮೆಟ್ರೋ ಇದ್ರೂ ಕೂಡ ಮೆಟ್ರೋಗೆ ಹೋಗ್ಲಿಕ್ಕೆ, ಮೆಟ್ರೋ ಇಂದ ಹೊರಗಡೆ ಬರಲಿಕ್ಕೆ, ಅಲ್ಲಿಂದ ಮನೆಗೆ ಹೋಗ್ಲಿಕ್ಕೆ ಫಸ್ಟ್ ಮೈಲ್ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇಲ್ದಲೇ ಇರೋದು ಎರಡನೇ ಸಮಸ್ಯೆ. ನಾವು ಮಾಡ್ತಾ ಇರುವಂತ ಎಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಕೂಡ ಕಾರ್ಗಳನ್ನ ಮೂವ್ಮೆಂಟ್ ಮಾಡಬೇಕು ಅಂತ ನಾವು ಮಾಡ್ತಾ ಇದೀವಿ ಹೊರತು ಜನರನ್ನ ಮೂವ್ಮೆಂಟ್ ಮಾಡೋದ್ರ ಕಡೆಗೆ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಇನ್ನು ಬಿಬಿಎಂಪಿ ಏನ್ ಮಾಡ್ತಾ ಇದೆ ಅಥವಾ ಜಿಬಿಎ ಏನ್ ಮಾಡ್ತಾ ಇದೆ ಅದು ಬಿಎಂಆರ್ಸಿ ಅಲ್ಲಿ ಗೊತ್ತಿಲ್ಲ. ಬಿಎಂಆರ್ಸಿ ಅಲ್ಲಿ ಏನ್ ಮಾಡ್ತಾ ಇದೆ ಬಿಎಂಟಿಸಿ ಗೊತ್ತಿಲ್ಲ. ಈ ಕೋಆರ್ಡಿನೇಷನ್ ಇಲ್ದಲೇ ಇರೋದ್ರಿಂದ ಫೀಡರ್ ಸರ್ವಿಸಸ್ಗಳು ಇನ್ನೊಂದು ಸಮಸ್ಯೆಗಳಿದೆ, ಅದು ಇವಾಗಿರುವಂತ ಸಮಸ್ಯೆ. ಇನ್ನೊಂದು ಎಲ್ಲಾ ಪ್ರಾಜೆಕ್ಟ್ಗಳನ್ನು ನೀವು ನೋಡಿದ್ರೆ ಸರ್ಕಾರ ಹೇಳೋವಂಥದ್ದು ಒಂದು ಡೆಡ್ ಲೈನು, ಅದು ಕಂಪ್ಲೀಟ್ ಆಗುವಂಥದ್ದು ಎಷ್ಟೋ ವರ್ಷಗಳ ನಂತರ. ಇದು ಇವತ್ತಿರುವಂತ ಎಲ್ಲಾ ಸಮಸ್ಯೆಗಳು. ಈ ಕೋರ್ಟ್ ನಾವು ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛೆ ಪಡ್ತೇನೆ. ಅ ಡೆವಲಪ್ಡ್ ಕಂಟ್ರಿ ಇಸ್ ನಾಟ್ ಅ ಪ್ಲೇಸ್ ವೇರ್ ದ ಪುವರ್ ಹ್ಯಾವ್ ಕಾರ್ಸ್, ಇಟ್ಸ್ ವೇರ್ ದ ರಿಚ್ ಯೂಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್. ಡೆವಲಪ್ಡ್ ಕಂಟ್ರಿ ಅಂತಂದ್ರೆ ಎಲ್ಲರ ಹತ್ರ ಕಾರ್ ಇರುತ್ತೆ ಅಂತಲ್ಲ. ಶ್ರೀಮಂತರು ಕೂಡ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಲ್ಲಿ ಓಡಾಡುವಷ್ಟು ಚೆನ್ನಾಗಿರುವಂತ ವ್ಯವಸ್ಥೆ ಯಾವ ದೇಶದಲ್ಲಿರುತ್ತೆ ಆ ದೇಶ ಅಭಿವೃದ್ಧಿ ಹೊಂದಿದ ದೇಶ ಅಂತ. ನಿನ್ನೆ ನೀವು ಉಪಮುಖ್ಯಮಂತ್ರಿಗಳ ಹೇಳಿಕೆ ನೋಡಿರ್ಬೋದು. ಕಾರ್ಗಳನ್ನ ಹೆಂಗೆ ನಿಲ್ಸಕ್ ಸಾಧ್ಯ ಇದೆ, ಎಲ್ಲರೂ ಕಾರನ್ನ ಉಪಯೋಗಿಸ್ತಾರೆ, ಕಾರ್ ಇಲ್ದಲೇ ಇದ್ರೆ ಹೆಣ್ಣು ಕೊಡಲ್ಲ, ಅದಕ್ಕೋಸ್ಕರ ನಾವು ಟನಲ್ ರೋಡ್ ಮಾಡ್ತಾ ಇದೀವಿ ಅಂತ. ನಾನು ನಿನ್ನೆ ತನಕ ಅನ್ಕೊಂಡಿದ್ದು ಟನಲ್ ರೋಡ್ ಅನ್ನ ಅವರು ಮಾಡ್ಲಿಕ್ಕೆ ಹೊರಟಿರುವಂತದ್ದು ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅಂತ. ಆದ್ರೆ ನಿನ್ನೆ ಅವ್ರ ಹೇಳಿಕೆ ನಂತರ ಗೊತ್ತಾಯ್ತು ಅವ್ರ ಸಾಮಾಜಿಕ ಪಿಡುಗನ್ನ ಸಮಾಧಾನ ಮಾಡಕ್ಕೋಸ್ಕರ ಅವರು ಟನಲ್ ರೋಡ್ ಅನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಹೆಣ್ಣು ಕೊಡ್ತಾ ಇಲ್ಲ ಅದಕ್ಕೋಸ್ಕರ ಟನಲ್ ರೋಡ್ ಮಾಡಬೇಕಾಗಿದೆ ಅಂತ. ಆದ್ರೆ ಈ ಕಾರ್ ಒಬ್ಸೆಷನ್ ನಿಂದ ನಾವು ಹೊರಗಡೆ ಬರಬೇಕಾಗಿದೆ. ಒಂದು ಹೊಸ ವಿಷನ್ ಅನ್ನ ನಾವು ಬೆಂಗಳೂರಿಗೆ, ನಮ್ಮ ರಾಜ್ಯಕ್ಕೆ ಕೊಡಬೇಕಾಗಿದೆ. ರೋಡ್ಗಳಲ್ಲಿ ಎಷ್ಟು ದೊಡ್ಡದು ಮಾಡ್ತಾ ಹೋಗ್ತೀವೋ ರೋಡನ್ನ ಅಷ್ಟು ಹೆಚ್ಚು ಕಾರ್ ಬರ್ತಾ ಹೋಗ್ತವೆ. ಆದಷ್ಟು ಜನ ಪ್ರೈವೇಟ್ ವೆಹಿಕಲ್ಗಳನ್ನ ಕಡಿಮೆ ಉಪಯೋಗಿಸಿ ಕಂಫರ್ಟಬಲ್ ಆಗಿರುವಂತ, ಆನ್ ಟೈಮ್ ಬರುವಂತ, ರಿಲಯಬಲ್ ಆಗಿರುವಂತ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಲ್ಲಿ ಜಾಸ್ತಿ ಜನ ಓಡಾಡಿದ್ರೆ ಟ್ರಾಫಿಕ್ ಸಮಸ್ಯೆ ತಂತಾನೆ ಬಗೆಹರಿಯುತ್ತೆ. ಈಗ ಟನಲ್ ರೋಡ್ನ ಈ ಕೆಲಸ ನೋಡಿ, ಈ ಯಾಕೆ ನಾವು ಇದನ್ನ ವಿರೋಧ ಮಾಡ್ತಾ ಇದ್ದೀವಿ ಅಂತ. ಲಾಲ್ಬಾಗು ಮರಗಳನ್ನ ತೆಗಿತಾ ಇದ್ದಾರೆ, ಸ್ಯಾಂಕಿ ಟ್ಯಾಂಕ್ ಸಮಸ್ಯೆ ಆಗ್ತಾ ಇದೆ, ಎನ್ವಿರಾನ್ಮೆಂಟ್, ಇದು ಒಂದು ಇಶ್ಯೂ. ಆದ್ರೆ ಕೇವಲ ಆ ಕಾರಣಕ್ಕೆ ನಾವು ವಿರೋಧ ಮಾಡ್ತಾ ಇಲ್ಲ, ಇದನ್ನ ನಾನು ಸ್ಪಷ್ಟ ಮಾಡ್ತಾ ಇದ್ದೀನಿ. ಪರಿಸರಕ್ಕೆ ಹಾನಿ ಆಗೋದು ನಿಜ, ಆದ್ರೆ ಅದೊಂದೇ ಕಾರಣಕ್ಕೆ ನಮ್ಮ ವಿರೋಧ ಅಲ್ಲ. ನಮ್ಮ ವಿರೋಧ ಇರುವಂತದ್ದು ಸಾರ್ವಜನಿಕ ಹಣ ಯಾವ ರೀತಿ ಪೋಲಾಗ್ತಾ ಇದೆ, ಯಾವ ರೀತಿ ವ್ಯರ್ಥ ಆಗ್ತಾ ಇದೆ ಅನ್ನೋದನ್ನ ಸಾರ್ವಜನಿಕರಿಗೆ ಗಮನಕ್ಕೆ ತರ್ತಾ ಇರೋದು. ಇಲ್ಲಿ ನೀವು ನೋಡಿ, ಟನಲ್ ರೋಡ್ ನ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ 43,000 ಕೋಟಿ ರೂಪಾಯಿ, 2 ಫೇಸ್ಗಳು, 43,000 ಕೋಟಿ. ಈ 43,000 ಕೋಟಿಲಿ ಸುಮಾರು 20,000 ಕೋಟಿ ಈ 18 ಕಿಲೋಮೀಟರ್ ಫಸ್ಟ್ ಫೇಸ್ ನಲ್ಲಿ ನಾರ್ತ್ ಟು ಸೌತ್ ಮಾಡ್ತಾ ಇರೋದು. ಇಲ್ಲಿ IISc ಅವರು ಮಾಡಿರುವಂತಹ ಡೇಟಾ ಇಲ್ಲಿ ನಿಮ್ಮ ಹತ್ರ ಇಲ್ಲಿ ಎದುರುಗಡೆ ನಾವು ಪ್ರಸ್ತುತ ಮಾಡಿದೀವಿ. ಇದರಲ್ಲಿ ತಗೊಂಡಿರೋ ಡೇಟಾ ಯಾವುದು ಅಂದ್ರೆ ಟನಲ್ ರೋಡ್ ನ DPR ಏನ್ ಸರ್ಕಾರ ತಯಾರು ಮಾಡಿದೆ ಅದೇ ನಂಬರ್ಸ್ ಅನ್ನ ಬಳಸಿ ಈ ನಂಬರ್ ತೋರಿಸಿರೋದು. ನೀವು ಕಾರನ್ನ ಬಳಸಿದ್ರೆ ಗಂಟೆಗೆ 600ರಿಂದ 1,600 ಜನ ಓಡಾಡ್ತಾರೆ ಕಾರ್ ಉಪಯೋಗಿಸುವಂತ ಟನಲ್ ನಲ್ಲಿ. ಅದೇ ನೀವು ಆ ಜಾಗದಲ್ಲಿ ಮೆಟ್ರೋ ಮಾಡಿದ್ರೆ 1 ಗಂಟೆಗೆ 10,000ದಿಂದ 25,000 ಜನ ಓಡಾಡ್ತಾರೆ. ನಮ್ಮ ಫೋಕಸ್ ಇರಬೇಕಾಗಿರೋದು 25,000 ಜನಕ್ಕೆ ಸೊಲ್ಯೂಷನ್ ಕೊಡೋದು ಅಥವಾ 1,600 ಜನಕ್ಕೆ ಸೊಲ್ಯೂಷನ್ ಕೊಡೋದು. ಟ್ರಾಫಿಕ್ ಸಮಸ್ಯೆ ಬಗೆಹರೋದು ಯಾವಾಗ? ಈ ಕಾರಣಕ್ಕೆ ನಾವು ನಿನ್ನೆ DCMಗೆ ಮನವಿ ಮಾಡಿದ್ದು, ನೀವೇನ್ ಟನಲ್ ರೋಡ್ಗೆ ದುಡ್ಡು ಖರ್ಚು ಮಾಡಬೇಕು 43,000 ಕೋಟಿ ಅಂತ ಎತ್ತಿಡ್ತಾ ಇದ್ದೀರಾ, ಅದನ್ನ ನೀವು ಕಾರ್ಗಳನ್ನ ಮಾತ್ರ ಉಪಯೋಗಿಸುವಂತ ಟನಲ್ ಅನ್ನ ಮಾಡದಲೆ ಅದೇ ದುಡ್ಡಲ್ಲಿ ನೀವು ಮೆಟ್ರೋ ಮಾರ್ಗವನ್ನ ಮಾಡಿದ್ರೆ, ಸಬರ್ಬನ್ ಅನ್ನ ಮಾಡಿದ್ರೆ 25,000 ಜನ ಗಂಟೆಗೆ ಉಪಯೋಗಿಸ್ತಾರೆ. ಇದರಿಂದ ಉಪಯೋಗ ಆಗುತ್ತೆ. ಇನ್ನು ದುಡ್ಡು ಎಷ್ಟು ಖರ್ಚಾಗತ್ತೆ? ಟನಲ್ ರೋಡ್ ನಲ್ಲಿ 1,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ
1800 ಜನ ಪ್ಯಾಸೆಂಜರ್ಸ್ ಟ್ರಾವೆಲ್ ಮಾಡಬಹುದು. 1800 ಪ್ಯಾಸೆಂಜರ್ಸ್ ಪರ್ 1000 crores. ಅದೇ 1,000 ಕೋಟಿ ಖರ್ಚು ಮಾಡಿದ್ರೆ ಮೆಟ್ರೋದಲ್ಲಿ 69,000 ಜನ ಟ್ರಾವೆಲ್ ಮಾಡಬಹುದು. ಕಾಮನ್ ಸೆನ್ಸ್ ಅಲ್ವಾ? ಯಾವ್ದಕ್ಕೆ ದುಡ್ಡನ್ನ ಬಳಸ್ಬೇಕು ನಾವು ಅಂತ. ನಮ್ಮ ವಿರೋಧ ಇರುವಂತದ್ದು ಈ ಕಾರಣಕ್ಕೋಸ್ಕರ. ಮೆಟ್ರೋ 40 ಪಟ್ಟು ಹೆಚ್ಚು ಜನನ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ, 40 ಟೈಮ್ಸ್. ಸಾರ್ವಜನಿಕರಾಗಿ ಪ್ರಜ್ಞಾವಂತ ಸಮಾಜವಾಗಿ ನಾವು ಯಾವ್ದನ್ನ ಪ್ರಶ್ನೆ ಮಾಡ್ಬೇಕು, ಯಾವ್ದು ಮಾಡಿ ಅಂತ ಕೇಳ್ಬೇಕು ಸರ್ಕಾರ. ಇನ್ನು ಟನಲ್ ರೋಡ್ ನಲ್ಲಿ ಒನ್ ವೇ ಹೋಗಕ್ಕೆ DPR ನಲ್ಲಿ ಪ್ರಸ್ತಾಪ ಮಾಡಿರೋದು 330 ರೂಪಾಯಿ ಟೋಲ್. ಒಂದ್ಸತಿ ಹೋಗಕ್ಕೆ, ವಾಪಸ್ ಬರಬೇಕು ಅಂದ್ರೆ 660 ರೂಪಾಯಿ ಕಟ್ಟಬೇಕು. ಅದೇ ಮೆಟ್ರೋ ಇತ್ತು ಅದೇ ದುಡ್ಡಲ್ಲಿ ಅಂತಂದ್ರೆ 50ರಿಂದ 60 ರೂಪಾಯಿನಲ್ಲಿ ಜನ ಪ್ರಯಾಣ ಮಾಡೋದು. ಮೆಟ್ರೋ ಎಲ್ಲರಿಗೂ ಉಪಯೋಗ ಆಗತ್ತೆ, ಎಲ್ಲರಿಗೂ ಅವಕಾಶ ಆಗತ್ತೆ. ಟನಲ್ ರೋಡು ಕಾರ್ ಇರೋರಿಗೆ ಮಾತ್ರ ಅವಕಾಶ ಆಗತ್ತೆ. ಅದು ಕಾರ್ ಇದ್ದು ನೀವು ಹೋಗಿ ಬರೋದಿಕ್ಕೆ 660 ರೂಪಾಯಿ ಕೊಡೋ ಸಾಮರ್ಥ್ಯ ಇದ್ದವರಿಗೆ ಮಾತ್ರ ಉಪಯೋಗ ಆಗುತ್ತೆ. ನಾವ್ ಯಾರಿಗೋಸ್ಕರ ಟನಲ್ ಕಟ್ಟಬೇಕು? ಯಾರಿಗೋಸ್ಕರ ಈ ಪ್ರಾಜೆಕ್ಟ್ ಮಾಡ್ತಾ ಇರೋದು? ಇನ್ನು ನಾನಾಗ್ಲೇ ತಿಳಿಸದೆ ಇದ್ರಲ್ಲಿ ನೋಡಿ, ಟನಲ್ ರೋಡ್ ನಿಂದ ಏನೇನ್ ಸಮಸ್ಯೆ ಆಗುತ್ತೆ ಅಂತ. ಟನಲ್ ರೋಡ್ ನಲ್ಲಿ ಗಂಟೆಗೆ 1800 ಜನ ಪರ್ ಅವರ್ ಪರ್ ಡೈರೆಕ್ಷನ್ ಹೋಗ್ಬೋದು. ಅದೇ ಮೆಟ್ರೋದಲ್ಲಿ 69,000 ಜನ ಪರ್ ಅವರ್ ಪರ್ ಡೈರೆಕ್ಷನ್ ಹೋಗ್ಬೋದು. ನಾವೀಗಾಗ್ಲೇ ನೋಡಿದೀವಿ ಎಲ್ಲೆಲ್ಲಿ ಮೆಟ್ರೋ ಬಂದಿದೆ ಅಲ್ಲಿ ಎಷ್ಟು ಉಪಯೋಗ ಆಗಿದೆ. ಇನ್ನು ಟನಲ್ ರೋಡ್ ಮಾಡಿದ್ರೆ ವೆಹಿಕಲ್ ಕಿಲೋಮೀಟರ್ಸ್ ಟ್ರಾವೆಲ್ಡ್, ಅದನ್ನ VKT ಅಂತ ಕರೀತಾರೆ. VKT ಜಾಸ್ತಿ ಆಗುತ್ತೆ. ಅದೇ ನೀವು ಅದೇ ದುಡ್ಡನ್ನು ಉಪಯೋಗಿಸಿ ಟನಲ್ ನಲ್ಲೇನೆ ನೀವು ಮೆಟ್ರೋ ಮಾಡಿದ್ರೆ ನಿಮ್ಮ ಕಾರ್ ಟ್ರಿಪ್ಸ್ಗಳು, ವೆಹಿಕಲ್ ಕಿಲೋಮೀಟರ್ ಟ್ರಾವೆಲ್ ಕಡಿಮೆ ಆಗುತ್ತೆ, ಪೊಲ್ಯೂಷನ್ ಕಡಿಮೆ ಆಗುತ್ತೆ, ಎಲ್ರಿಗೂ ಉಪಯೋಗ ಆಗುತ್ತೆ. ಇವತ್ತು ಬೆಂಗಳೂರಿನಲ್ಲಿ 12% ಜನರ ಹತ್ರ ಕಾರ್ ಇರೋದು. ಉಪಮುಖ್ಯಮಂತ್ರಿಗಳು ಬಹುಶಃ ಅಂಕಿ ಅಂಶಗಳನ್ನ RTO ಇಂದ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇಂದ ತರಿಸ್ಕೊಳ್ಬೇಕಾಗಿದೆ. ಬಹುಶಃ ಬೆಂಗಳೂರಿನಲ್ಲಿ ಎಲ್ಲರ ಹತ್ರ ಕಾರ್ ಇದೆ ಅಂತ ಅನ್ಕೊಂಡಿದ್ದಾರೆ ಅವರು. 45 ಲಕ್ಷ ಜನ ಬೆಂಗಳೂರಿನಲ್ಲಿ ಪ್ರತಿ ದಿವಸ ಬರೀ BMTC ಓಡಾಡ್ತಾರೆ. 12% ಜನರ ಹತ್ರ ಬೆಂಗಳೂರಿನಲ್ಲಿ ಕಾರ್ ಇರುವಂತದ್ದು. ಇನ್ ಮಿಕ್ಕಿದ್ ಯಾರಿಗೂ ಹೆಣ್ ಕೊಡ್ತಾ ಇಲ್ವಾ? ಮಿಕ್ದೋರ್ ಯಾರಿಗೂ ಮದುವೆ ಆಗ್ತಾ ಇಲ್ವಾ? ಮಿಕ್ದೋರ್ ಯಾರು ಸಂಸಾರ ಮಾಡ್ತಾ ಇಲ್ವಾ? ಈ ಪ್ರಶ್ನೆಯನ್ನ ಉಪಮುಖ್ಯಮಂತ್ರಿಗಳು ಈ ಪ್ರಾಜೆಕ್ಟ್ ಹಿಂದೆ ಬಿದ್ದಿದ್ದಾರೆ. ಈ ಪ್ರಾಜೆಕ್ಟ್ ನ ಅವ್ರಿಗೆ ಯಾರು ಅಡ್ವೈಸ್ ಮಾಡಿದ್ದಾರೆ ಗೊತ್ತಿಲ್ಲ, ಯಾರು ಇದನ್ನ ನೀವು ಈಗೋಗ್ ತಗೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಈ ಪ್ರಾಜೆಕ್ಟ್ ನ ಕೈ ಬಿಡೋದಕ್ಕೆ ಇದಕ್ಕಿಂತ ವೈಜ್ಞಾನಿಕ ಕಾರಣಗಳು ಬೇಕಾ? 12% ಕಾರ್ ಇರುವಂತವ್ರಿಗೆ ಮಾತ್ರ ನಾವು ಪ್ರಾಜೆಕ್ಟ್ ಮಾಡಬೇಕಿದೆಯಾ? ಎಲ್ರಿಗೂ ಉಪಯೋಗ ಆಗುವಂತ ಪ್ರಾಜೆಕ್ಟ್ ಮಾಡಬೇಕಾಗಿದೆಯಾ? ಇನ್ನು ಈ ಟನಲ್ ರೋಡ್ ನ DPR ನಲ್ಲೇನೆ ಇನ್ನೊಂದು ಪಾಯಿಂಟ್ ಅನ್ನ ಅವರೇ ಬರೀತಾರೆ. ಈ ಪಾಯಿಂಟ್ ಅನ್ನ ನಾನು ಹೇಳ್ತಿಲ್ಲ, ಮತ್ತೆ ಸರ್ಕಾರದ ಟನಲ್ ರೋಡ್ DPR ನಲ್ಲೇ ಹೇಳಿದ್ದಾರೆ 22 ಕಡೆ ಚೋಕ್ ಪಾಯಿಂಟ್ಗಳಾಗೋ ಸಾಧ್ಯತೆ ಇದೆ ಅಂತ. ಏನಿದು ಚೋಕ್ ಪಾಯಿಂಟ್ ಅಂತಂದ್ರೆ, ಟನಲ್ ರೋಡ್ ನ ಎಂಟ್ರಿ ಮತ್ತೆ ಎಕ್ಸಿಟ್, ಎಲ್ಲಿಂದ ಟನಲ್ ರೋಡ್ ಪ್ರಾರಂಭ ಆಗತ್ತೆ, ಎಲ್ಲಿಂದ ಟನಲ್ ರೋಡ್ ಎಕ್ಸಿಟ್ ಮತ್ತೆ ಎಂಟ್ರಿ ಪಾಯಿಂಟ್ಗಳಿದಾವಲ್ಲ. ಯಾಕೆಂದ್ರೆ ಸುರಂಗದೊಳಗಡೆ ಹೋಗಕ್ ಒಂದು ಎಂಟ್ರಿ ಇರಬೇಕು, ಅದರಿಂದ ಹೊರಗಡೆ ಬರಕ್ ಒಂದು ಎಂಟ್ರಿ ಇರಬೇಕು. ಈ ಎರಡೂ ಎಂಟ್ರಿ ಪಾಯಿಂಟ್ಗಳು, ಎಕ್ಸಿಟ್ ಪಾಯಿಂಟ್ಗಳಲ್ಲಿ ಟ್ರಾಫಿಕ್ ಸಮಸ್ಯೆ ಆಗುವಂಥದ್ದಿದೆ ಅನ್ನೋದನ್ನ DPR ನಲ್ಲಿ ಹೇಳ್ತಾರೆ. ಇದ್ರ ಬಗ್ಗೆ ಕಾಳಜಿ ವಹಿಸಿಲ್ಲ. ಒಂದು ಉದಾಹರಣೆ ಕೊಡ್ತೀನಿ. ಇವಾಗ ನಮ್ಮ ಲಾಲ್ಬಾಗ್ನ ವೆಸ್ಟ್ ಗೇಟ್ ಏನಿದೆ, ವಿಲ್ಸರ್ ಗಾರ್ಡನ್ ಕಡೆ ಇರುವಂಥ ಗೇಟು, ಅಲ್ಲಿ ಎಕ್ಸಿಟ್ ಬರುವಂಥದ್ದು ಪ್ರಸ್ತಾಪ ಆಗಿದೆ. ಟನಲ್ ರೋಡು 4 ಲೇನ್ ರೋಡು. 4 ಲೇನ್ ರೋಡಿಂದ ಟ್ರಾಫಿಕ್ ಹೊರಗಡೆ ಬಂದು ವಿಲ್ಸನ್ ಗಾರ್ಡನ್ನ ಅಶೋಕ ಪಿಲ್ಲರ್ನ ಮೇನ್ ರೋಡ್ನಲ್ಲಿ ಏನಿದೆ ಅಲ್ಲಿಗೆ ಬಂದು ಜಾಯ್ನ್ ಆಗುತ್ತೆ. ಅಲ್ಲಿರುವಂಥದ್ದು 2 ಲೇನ್ ರೋಡ್. ನೀವು 4 ಲೇನ್ ರೋಡ್ನ ಟ್ರಾಫಿಕ್ನ ತಗೊಂಡು ಬಂದು 2 ಲೇನ್ ರೋಡಿಗೆ ಬಿಟ್ರೆ ಅಲ್ಲೊಂದು ಹೊಸ ಟ್ರಾಫಿಕ್ ಜಾಮನ್ನು ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಇದೇ ಥರದ 22 ಕಡೆ ಬೆಂಗಳೂರಿನಲ್ಲಿ ಚೋಕ್ ಪಾಯಿಂಟ್ಗಳಾಗತ್ತೆ ಅನ್ನುವಂಥದ್ದು ಅವರು DPR ನಲ್ಲೇ ಇದೆ. ಆದರೆ ಇದ್ರ ಬಗ್ಗೆ ಯಾವುದೇ ಉತ್ತರ ಸರ್ಕಾರ ಕೊಡ್ತಾ ಇಲ್ಲ. ಇದಕ್ಕೆ ಏನು ಮಾಡ್ತೀರಿ ಏನು ಅಂತ. ಇನ್ನು ಈ ಎಂಟ್ರಿ ಆಗಕ್ಕೆ ಮತ್ತೆ ಅಲ್ಲಿಂದ ಹೊರಗಡೆ ಬರೋದಿಕ್ಕೆ ಎಕ್ಸ್ಟ್ರಾ 1.5 ಕಿಲೋಮೀಟರ್ಸು ನೀವು ಟ್ರಾವೆಲ್ ಮಾಡಬೇಕಾಗತ್ತೆ.
ಟನಲ್ ಎಂಟ್ರಿ ಮತ್ತು ಟನಲ್ ಎಕ್ಸಿಟ್. ಸೊ ನೀವು ಈಗ 10 ಕಿಲೋಮೀಟರ್ ಟ್ರಾವೆಲ್ ಮಾಡೋದಿದ್ರೆ ನೀವು 2 ಕಿಲೋಮೀಟರ್ ಅಡಿಷ್ನಲ್ ಟ್ರಾವೆಲ್ ಮಾಡಬೇಕಾಗತ್ತೆ ಎಂಟ್ರಿ ಮತ್ತು ಎಕ್ಸಿಟ್ ಟನಲ್ನಲ್ಲಿ ಇರೋದ್ರಿಂದ. ನಾವು ವೆಹಿಕ್ಯುಲರ್ ಟ್ರಾಫಿಕ್ಕು ನಮ್ಮ ಡಿಸ್ಟೆನ್ಸ್ನ ಕಡಿಮೆ ಮಾಡಬೇಕು ಅಥವಾ ಜಾಸ್ತಿ ಮಾಡಬೇಕು ಟ್ರಾಫಿಕ್ ಇರುವಂಥ ಜಾಮ್ ಇರುವಂಥ ಊರುಗಳಲ್ಲಿ? ಇದು ಕಾಮನ್ ಸೆನ್ಸಿಕಲ್ ಪ್ರಶ್ನೆ. ಇನ್ನು ಈ ಇಡೀ ಪ್ರಾಜೆಕ್ಟಿಗೆ ಯಾವುದೇ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡೇ ಇಲ್ಲ. ಬೆಂಗಳೂರಿನಲ್ಲಿ ಬಹಳ ಗಟ್ಟಿಯಾಗಿರುವಂಥ ಕಲ್ಲುಗಳಿದ್ದಾವೆ. ನಾವು ಟನಲ್ ಬಗಿಬೇಕಾದ್ರೆ, ಇವಾಗ ಯಾವುದು ಮೆಟ್ರೋ ಟನಲ್ ಮಾಡಬೇಕಾದಾಗ ಎಷ್ಟೋ ಕಡೆ ಈ ಸಮಸ್ಯೆಗಳು ಬಂದಿದ್ದಾವೆ. ಆದರೆ ಈ 18 ಕಿಲೋಮೀಟರ್ ಈಗ ಏನು DPR ಮಾಡಿದ್ದಾರೆ, ಟನಲ್ನ ಟೆಂಡರ್ ಕರೆದಿದ್ದಾರೆ, ಇದರ ಎಕ್ಸ್ಪರ್ಟ್ ಕಮಿಟಿ ರಿವ್ಯೂ ಹೋಗಿದೆ. ಆ ಎಕ್ಸ್ಪರ್ಟ್ ಕಮಿಟಿಯವ್ರು ಹೇಳ್ತಾರೆ, ನೀವು ಬೇರ್ ಮಿನಿಮಮ್ಮು ಕೂಡ ಸಾಯಿಲ್ ಟೆಸ್ಟಿಂಗ್ ಮಾಡಿಲ್ಲ, ಎನ್ವಿರಾನ್ಮೆಂಟಲ್ ಅಸೆಸ್ಮೆಂಟ್ ಮಾಡಿಲ್ಲ, ಆದರೂ ನೀವು ಮುಂದೆ ಹೋಗ್ತಾ ಇದ್ದೀರಾ, ಹುಷಾರು ಅಂತ ಇದೇ ರಾಜ್ಯ ಸರ್ಕಾರ ಇದು ಕಾನ್ಸ್ಟಿಟ್ಯೂಟ್ ಮಾಡಿದಂಥ ಎಕ್ಸ್ಪರ್ಟ್ ಕಮಿಟಿ, ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ನ ಎಕ್ಸ್ಪರ್ಟ್ ಕಮಿಟಿ ಅವರೇ ಹೇಳ್ತಾರೆ. ಡ್ರೈನೇಜ್ ವ್ಯವಸ್ಥೆ ಈಗ ನಾವು ನೋಡಿದ್ದೀವಿ, ಅರ್ಧ ಗಂಟೆ ಮಳೆ ಬಂತು ಅಂತಂದರೆ ಅಂಡರ್ ಪಾಸಲ್ಲಿ ಮೊಳಕಾಲ್ ತನಕ ನೀರು ಬಂದಿರುತ್ತೆ. ಬಂದಿರೋ ನೀರು ಹೊರಗಡೆ ಹೇಗೆ ಹೋಗಬೇಕು? ಆ ಡ್ರೈನೇಜ್ ವ್ಯವಸ್ಥೆ ಒಂದಿರಬೇಕು. ಆ ಡ್ರೈನೇಜ್ ವ್ಯವಸ್ಥೆ ಅದರಲ್ಲಿ ಕಾನ್ಸೆಪ್ಟ್ನಲ್ಲಿ ಇಲ್ಲ. ಇದ್ರ ಬಗ್ಗೆ DPRನಲ್ಲಿ ಈ ಸಮಸ್ಯೆ ಇದೆ ಅಂತ ಎಕ್ಸ್ಪರ್ಟ್ ಕಮಿಟಿಯವರು ಹೇಳ್ತಾರೆ. ಇನ್ನು ಬೋರ್ಲಾಕ್ ಸ್ಟಡಿ ಆಗಿಲ್ಲ ಅಂತ ಹೇಳ್ತಾರೆ. ಇಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡಬೇಕಾಗಿರೋದು ಅಟ್ಲೀಸ್ಟ್ ಒಂದು 25 ವರ್ಷದಲ್ಲಿ ಹೆಲ್ಪ್ ಆಗಬೇಕು ಅಂತ ತಾನೇ 43,000 ಕೋಟಿ ಖರ್ಚು ಮಾಡಿದಾಗ 25 ವರ್ಷದಲ್ಲಿ ಟ್ರಾಫಿಕ್ ಡೇಟಾ ಹೇಗಿರುತ್ತೆ, ಕಡಿಮೆ ಆಗತ್ತಾ ಜಾಸ್ತಿ ಆಗತ್ತಾ ಅನ್ನುವಂಥ ಸ್ಟಡಿನೇ ಮಾಡಿಲ್ಲ ಇವರು. 43,000 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ. 25 ವರ್ಷ ಟೈಮ್ ಲೈನ್ನಲ್ಲಿ ನಾವು ಪ್ರಾಜೆಕ್ಟ್ ಡೇಟಾನೇ ಮಾಡಿಲ್ಲ, ಟ್ರಾಫಿಕ್ ಡೇಟಾನೇ ಮಾಡಿಲ್ಲ, ಆದರೆ ನಾವು ಟನಲ್ ಮಾಡ್ತೀವಿ ಅಂತಂದರೆ. ನಾನು ನಿನ್ನೆ ಉಪಮುಖ್ಯಮಂತ್ರಿಗಳು ಕೇಳಿದೆ ನಾನು, ಸರ್ ಇವಾಗ ನೀವು ಈ 18 ಕಿಲೋಮೀಟರ್ ರೋಡ್ ಮಾಡೋದ್ರಿಂದ ಎಲ್ಲ ಟ್ರಾಫಿಕ್ಕು ಸಾಲ್ವ್ ಆಗಿಬಿಡುತ್ತೆ, ಬೆಂಗಳೂರಿನ ಟ್ರಾಫಿಕ್ ಜಾಮ್ ಬಗೆಹರಿದ್ಬಿಡುತ್ತೆ ಅಂತ ಹೇಳ್ತಿದ್ದೀರಿ, ಹೇಗೆ ಸಾಧ್ಯ? ಟನಲ್ ರೋಡು ಅಟ್ ದ ಎಂಡ್ ಆಫ್ ದ ಡೇ ಏನು, ಅದು ಒಂದು ರೋಡ್ ಅಷ್ಟೇನೆ, ಅದೊಂದು 18 ಕಿಲೋಮೀಟರ್ ರೋಡು. 100 ಕಿಲೋಮೀಟರ್ ರೋಡ್ ಬೆಂಗಳೂರಿನಲ್ಲಿದ್ದು ಟ್ರಾಫಿಕ್ ಸಮಸ್ಯೆ ಬಗೆಹರಿತಾ ಇಲ್ಲ ಅಂದರೆ ಇನ್ನೊಂದು ಹೊಸ ಕಾಸ್ಟ್ಲಿ 18 ಕಿಲೋಮೀಟರ್ಸ್ ರೋಡ್ ಮಾಡೋದ್ರಿಂದ ಆಟೋಮೆಟಿಕ್ ಆಗಿ ಮ್ಯಾಜಿಕಲಿ ಹೆಂಗೆ ಟ್ರಾಫಿಕ್ ಸಾಲ್ವ್ ಆಗಿಬಿಡುತ್ತೆ? ಇದಕ್ಕೆ ಸರ್ಕಾರದ ಬಳಿ ಉತ್ತರ ಇಲ್ಲ. ಇನ್ನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಯಾವ ಥರ ಮಾಡ್ತಾರೆ, ಸಮಸ್ಯೆ ಆಯಿತು ಅಂದರೆ ಅದ್ರ ಬಗ್ಗೆ ಒಂದು ಲೈನೂ ಬರೆದಿಲ್ಲ. 2 ವರ್ಷದ ಹಿಂದೆ ಉತ್ತರಾಖಂಡ್ನಲ್ಲಿ ಸಿಲ್ಕಿಯಾರ ಟನಲ್ ಕೊಲ್ಯಾಪ್ಸ್ ಆದಾಗ 41 ಜನ ಅದರಲ್ಲಿ ಸಿಗಾಕೊಂಡಿದ್ರು. ನಾಳೆ ಬೆಳಗ್ಗೆ ಈ ಥರದ್ದಾಯಿತು ಅಂದರೆ ಏನು ಕತೆ? 18 ಕಿಲೋಮೀಟರ್ ಎನ್ವೈರ್ನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡ್ದಲೆ, ಜಿಯೋಲಾಜಿಕಲ್ ಸ್ಟಡಿ ಮಾಡ್ದಲೆ, ಹೈಡ್ರೋಲಾಜಿಕಲ್ ಸ್ಟಡಿ ಮಾಡ್ದಲೆ ನಾವೀಗ ಬಗೆಯಕ್ಕೆ ಶುರು ಮಾಡ್ತೀವಿ ಅಂತ ಹೊರಟ್ರೆ ಅಲ್ಲಿರುವಂಥ 100 ಕಟ್ಟಡಗಳು, ಅದರಲ್ಲಿರುವಂಥ 1000 ಜನರು ಜೀವನ ನಾಳೆ ಬೆಳಗ್ಗೆ ಏನಾಗಬೇಕು? ಇದು ಯಾವುದೂ ಸ್ಟಡಿ ಮಾಡಿಲ್ಲ, ಯಾವುದೇ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಸ್ಟಡಿ ಇಲ್ಲ. DPRನಲ್ಲಿ ಇದು ಯಾವುದು ಡೀಟೇಲ್ಸೇ ಇಲ್ಲ. ನೀವೇ ಕಾನ್ಸ್ಟಿಟ್ಯೂಟ್ ಮಾಡಿರುವಂಥ ಎಕ್ಸ್ಪರ್ಟ್ ಕಮಿಟಿ ಇದೆಲ್ಲದ್ರ ಬಗ್ಗೆ ರೆಡ್ ಫ್ಲಾಗ್ಸು ಅಂತ ಹೇಳಿ ಬರೀತಾರೆ. ಆದರೂ ನಾವು ಯಾರ ಮಾತು ಕೇಳಲ್ಲ, ಸಾರ್ವಜನಿಕರ ಮಾತು ಕೇಳಲ್ಲ, ಎಕ್ಸ್ಪರ್ಟ್ಸ್ ಮಾತು ಕೇಳಲ್ಲ, ನಾವು ಸುರಂಗ ಬಗಿತೀವಿ ಅಂತ ನೀವು ಹಠ ಹಿಡಿದ್ರೆ ಬೆಂಗಳೂರು ಕತೆ ಏನು? ನಾವು ಸೊಲ್ಯೂಷನ್ಸ್ಗಳನ್ನು ಕೊಟ್ಟಿದ್ದೀವಿ, ಇದಕ್ಕೇನು ಮಾಡ್ಬೋದು ಅಂತ. ಇದ್ರಲ್ದಲ್ಲೇ ಏನು, ನಿನ್ನೆಯಿಂದ ಭಾಳ ಸತಿ ಅವ್ರು ಹೇಳಿದ್ರು ಆಲ್ಟರ್ನೇಟಿವ್ ಯಾವುದೂ ಕೊಡಲಿಲ್ಲ, ಪರ್ಯಾಯಗಳನ್ನು ಕೊಡಲೇ ಇಲ್ಲ ಅಂತ. ನಾವು ಪರ್ಯಾಯಗಳನ್ನು ಸಾಕಷ್ಟು ಸೈಂಟಿಫಿಕ್ ಆಗಿರುವಂಥ ಶಾಶ್ವತವಾಗಿ ಬೆಂಗಳೂರಿಗೆ ಉಪಯೋಗ ಆಗುವಂಥ ಪರಿಹಾರಗಳನ್ನು ನಿನ್ನೆ ಕೊಟ್ಟಿದ್ವಿ. ಏನು ಕೊಟ್ಟಿದೆ BJP ಅನ್ನೋದನ್ನು ನಿಮಗೆ ತಿಳಿಸ್ತಾ ಇದ್ವಿ. ನಮ್ಮ ಪಾಲಿಸಿ ಇರುವಂಥದ್ದು ಬೆಂಗಳೂರಿನ 70% ಜನ ಸಾರ್ವಜನಿಕ ಸಾರಿಗೆಯಲ್ಲಿ ಓಡಾಡೋ ಹಂಗೆ ಆಗಬೇಕು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಲ್ಲಿ ಉಪಯೋಗ ಮಾಡೋ ರೀತಿ ಆಗಬೇಕು. ಇದು ನಮ್ಮ ವಿಷನ್ನು. ಆ ದಿಕ್ಕಿನಲ್ಲಿ 5 ಪಾಯಿಂಟ್ ಕೊಟ್ಟಿದ್ದೀವಿ. ಒಂದು, ಎಲ್ಲ ಪ್ರಾಜೆಕ್ಟ್ಗಳು ಇವತ್ತು ಸ್ಲೋ ಆಗಿದೆ, ಡಿಲೇ ಆಗಿದೆ. ಹೊಸದು ಯಾವುದೋ ಶುರು ಮಾಡೋದಕ್ಕಿಂತ ಮುಂಚೆ ಯಾವುದು ಪೆಂಡಿಂಗ್ ಇದೆ, ನಿಂತಿದೆ, ಅಡ್ಡ ಆಗಿದೆ, ಸ್ಲೋ ಆಗ್ತಾಯಿದೆ, ಅದನ್ನು ಫಸ್ಟ್ ಕಂಪ್ಲೀಟ್ ಮಾಡಿ. ಎರಡನೇದು, ನಮ್ಮ ಉದ್ದೇಶ ಇರಬೇಕಾಗಿರೋದು ಕಡಿಮೆ ಸಮಯದಲ್ಲಿ ಕಡಿಮೆ ಖರ್ಚಿನಲ್ಲಿ ಅತಿ ಹೆಚ್ಚು ಜನನ್ನ ಮೂವ್ ಮಾಡೋ ರೀತಿ ಆಗಬೇಕೇ ಹೊರತು ಹೆಚ್ಚು ಕಾರ್ಗಳನ್ನು ಮೂವ್ ಮಾಡುವಂಥದ್ದು ನಮ್ಮ ಪಾಲಿಸಿ ಆಗಬಾರ್ದು. ಮೂರನೇದು,
ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಫಸ್ಟ್ ಅಪ್ರೋಚ್ ಇರಬೇಕು. 4ನೇದು ಇಂಟಿಗ್ರೇಷನ್ ಜೊತೆಗೆ ಕೆಲಸ ಆಗಬೇಕು. 5ನೇದು ಸಾರ್ವಜನಿಕರು ಯಾರು ಓಡಾಡೋರಿದ್ದಾರೆ, ನಾಗರಿಕರು ನಾರ್ಮಲ್ ಆಗಿ ನಡ್ಕೊಂಡು ಹೋಗುವಂಥ ಜನ, ಅವರಿಗೆ ಸುರಕ್ಷಿತವಾದಂಥ ಫುಟ್ಪಾತು, ರಸ್ತೆ ಇರಬೇಕು. ನೀವು ಆಶ್ಚರ್ಯ ಪಡ್ತೀರಿ, ಕಳೆದ 3 ವರ್ಷದಿಂದ ಪ್ರತಿ ವರ್ಷ ಹೈಯೆಸ್ಟ್ ಪೆಡೆಸ್ಟ್ರಿಯನ್ ಡೆತ್, ನಡ್ಕೊಂಡು ಹೋಗ್ತಾ ಇರುವಂಥ ನಾಗರಿಕರ ಸಾವು ಯಾವ ಊರಲ್ಲಾಗಿದೆ ಅಂದರೆ ಇಡೀ ದೇಶದಲ್ಲಿ ಬೆಂಗಳೂರಿನಲ್ಲಾಗಿದೆ, ಹೈಯೆಸ್ಟ್. ಮೊನ್ನೆ ಪುಲ್ವಾಮಾ ಅಟ್ಯಾಕ್ ಆದಾಗ ಇದರಲ್ಲಿ ಕಾಶ್ಮೀರದಲ್ಲಿ 3 ಜನ ಕರ್ನಾಟಕದಿಂದ ತೀರ್ಕೊಂಡ್ರು. ಅಷ್ಟು ದೊಡ್ಡ ಸುದ್ದಿ ಆಯಿತು, ಅಷ್ಟೆಲ್ಲ ಇಶ್ಯೂ ಆಯಿತು. ಆದರೆ ಪ್ರತಿ ದಿವಸ ಬೆಂಗಳೂರಿನಲ್ಲಿ 15 ಜನ 20 ಜನ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರೋರು ಸಾಯ್ತಾರೆ. ಟೆರರಿಸ್ಟ್ ಅಟ್ಯಾಕ್ಗಿಂತ ಜಾಸ್ತಿ ಜನ. ಇಡೀ ದೇಶದಲ್ಲಿ ಅತಿ ಹೆಚ್ಚು ನಾಗರಿಕರು ನಡ್ಕೊಂಡು ಹೋಗ್ತಾ ಇರೋರು ಪೆಡೆಸ್ಟ್ರಿಯನ್ ಸಾಯುವಂಥದ್ದು ಬೆಂಗಳೂರಿನಲ್ಲಿ ಸತತ 3 ವರ್ಷದಿಂದ ಈ ರಾಜ್ಯ ಸರ್ಕಾರದ ನೇತೃತ್ವದಲ್ಲಿ ಟಾಪಿಕ್ ಬಂದಿದ್ದೇವೆ ನಾವು. ಅದನ್ನು ಅಡ್ರೆಸ್ ಮಾಡಬೇಕು ಅನ್ನೋಂಥದ್ದು ನಮ್ಮ ಇದಿದೆ. ಇನ್ನೇನು ಮಾಡ್ಬೋದು? ಈಗಾಗಲೇ ಪ್ರೂವ್ ಆಗಿದೆ, ರೈಲ್ ಬೇಸ್ಡ್ ಮೊಬಿಲಿಟಿ ಇಸ್ ದ ಓನ್ಲಿ ಸೊಲ್ಯೂಷನ್. ನಾವು ಬೆಂಗಳೂರಿಗೆ ಬೇಕಾಗಿರುವಂಥದ್ದು ಸಬರ್ಬನ್ ರೈಲು, ಮೆಟ್ರೋ, ಟ್ರ್ಯಾಮ್ಗಳು ಮತ್ತು ರಿಂಗ್ ರೈಲು. ನಿಮಗೊಂದು, ಇದು ಸರ್ಕಾರ ಕೊಟ್ಟಿರೋ ಡೇಟಾ, ರಾಜ್ಯ ಸರ್ಕಾರ. ಯೆಲ್ಲೋ ಲೈನ್ ಪ್ರಾರಂಭ ಆದಮೇಲೆ 37% ಸಿಲ್ಕ್ ಬೋರ್ಡ್ನಲ್ಲಿ ಕಾರ್ ಟ್ರಾಫಿಕ್ ಕಡಿಮೆ ಆಗಿದೆ. ಯೆಲ್ಲೋ ಲೈನ್ನ ಕೀರ್ತಿ ನರೇಂದ್ರ ಮೋದಿ ಅವರಿಗೆ ಸಲ್ಲಬೇಕು, BJPಗೆ ಸಲ್ಲಬೇಕು ಅಂತ ನಾವು ಹೇಳಿದಾಗ ಉಪಮುಖ್ಯಮಂತ್ರಿಗಳೇ ಟ್ವೀಟ್ ಮಾಡಿದ್ದನ್ನು, ಇಲ್ಲ ಯೆಲ್ಲೋ ಲೈನ್ ನಾವು ಮಾಡಿದ್ದು, ನಮ್ಮ ಕ್ರೆಡಿಟು ಅಂತ ಹೇಳಿ 37% ಯೆಲ್ಲೋ ಲೈನು ಬಂದ ಮೇಲೆ ಟ್ರಾಫಿಕ್ ಕಡಿಮೆ ಆಯಿತು ಅಂತ ಅವರೇ ಟ್ವೀಟ್ ಮಾಡಿದ್ದು.